ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರುವಂಥದ್ದು ಬೆಂಗಳೂರಿನ ನೈಸ್ ರೋಡ್ನಲ್ಲಿ ಆದಂಥ ನೈಜ ಘಟನೆಯ ಬಗ್ಗೆ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಬೆಳೀತಾ ಇರೋ ಬೆಂಗಳೂರಿನ ಟ್ರಾಫಿಕ್ನಿಂದ ಹೊರಬಂದು ಕಡಿಮೆ ಸಮಯದಲ್ಲೇ ನಗರದ ಹಲವು ಭಾಗಗಳಿಗೆ ತಲುಪಲು ನೈಸ್ ರೋಡ್ ರೂಪುಗೊಂಡಿದೆ. ಮೊದಲು ಇಲ್ಲಿ ರಾತ್ರಿಯ ಸಮಯದಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಡ್ತಿದ್ವು, ಆದರೂ ಬರ್ತಾ ಬರ್ತಾ ಕಳ್ಳಕಾಕರು ದರೋಡೆಕೋರರ ಹಾವಳಿ ಹೆಚ್ಚಾಗುತ್ತೆ. ಇದು ಒಂದು ಹಂತ ಮುಂದೆ ಹೋಗಿ ಕೆಲವು ಕೊಲೆಗಳು ಸಹ ಇಲ್ಲಿ ನಡೆಯುತ್ತೆ. ಪೊಲೀಸರು ದರೋಡೆಕೋರರನ್ನು ಹಿಡಿಯಲು ಯಶಸ್ವಿ ಆದರೂ ಈ ಒಬ್ಬ ವ್ಯಕ್ತಿ ಪೊಲೀಸರ ನಿದ್ದೆಯನ್ನೇ ಕೆಡಿಸಿದ್ದ. ಎಷ್ಟೇ ಪ್ರಯತ್ನ ಪಟ್ಟರೂ ಆ ಒಬ್ಬ ವ್ಯಕ್ತಿನ ಪೊಲೀಸರ ಕೈಯಲ್ಲಿ ಹಿಡಿಯೋಕೆ ಆಗ್ತಾ ಇರೋದಿಲ್ಲ. ನೈಸ್ ರೋಡ್ನ ದಾರಿ ಹೊಕ್ಕ ಕತ್ತಲಾಗ್ತಿದ್ದಂತೆ ಕೊಳಕಾದ ಜೋಲು ಪ್ಯಾಂಟು ಅಂಗಿ ಹಾಕ್ಕೊಂಡು ಒಬ್ಬಂಟಿಯಾಗಿ ನೈಸ್ ರೋಡ್ನ ಬದಿಯಲ್ಲಿ ನಿಂತಿರ್ತಾನೆ ಅಂತ ಪ್ರತ್ಯಕ್ಷವಾಗಿ ಕಂಡವರು ಹೇಳ್ತಾರೆ. ವಾಹನ ಸವಾರರು ಇವನಿಗೆ ಹೆದರೋದು ಯಾಕಂದ್ರೆ ಇವನು ತನ್ನ ರಕ್ತಸ್ರಾವವಾಗ್ತಾ ಇರೋ ಕೈನ ತೋರಿಸಿ ಎಲ್ಲ ವಾಹನಗಳಿಗೂ ಲಿಫ್ಟ್ ಕೇಳ್ತಾ ಇರ್ತಾನೆ. ಹಾಗಾಗಿ ವಾಹನ ಸವಾರರು ಇವನನ್ನು ಭೂತ ಪ್ರೇತ ಅಂತ ನಂಬಿ ಲಿಫ್ಟ್ ಕೊಡದೆ ಹಾಗೆ ಹೋಗ್ತಾ ಇರ್ತಾರೆ. ಕೆಲವರು ಇವನ್ ಮೇಲೆ ಕರುಣೆ ಉಂಟಾಗಿ ಲಿಫ್ಟ್ ಕೊಟ್ಟಿರೋದು ಇದೆ. ಹೀಗೆ ಒಂದಿನ ಕ್ಯಾಬ್ ಡ್ರೈವರ್ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಈ ವ್ಯಕ್ತಿ ತನ್ನ ರಕ್ತಸ್ರಾವವಾಗ್ತಾ ಇರೋ ಕೈನ ತೋರಿಸಿ ಲಿಫ್ಟ್ನ ಕೇಳ್ತಾನೆ. ಆ ವ್ಯಕ್ತಿ ಪರಿಸ್ಥಿತಿನ ನೋಡೋಕ್ಕಾಗದೆ ಕ್ಯಾಬ್ ಡ್ರೈವರ್ ಲಿಫ್ಟ್ ಕೊಡೋಕ್ಕೋಸ್ಕರ ಕಾರ್ನಲ್ಲಿ ಹತ್ತಿಸ್ಕೊಂಡು ಅಲ್ಲಿಂದ ಹೊರಡ್ತಾನೆ. ರಕ್ತಸ್ರಾವ ಆಗ್ತಾ ಇದ್ದ ವ್ಯಕ್ತಿಗೆ ಕ್ಯಾಬ್ ಡ್ರೈವರ್ ಏನಾಯ್ತು ಅಂತ ಕೇಳಿದಾಗ ಆ ವ್ಯಕ್ತಿ ಹಸಿವಾಗ್ತಿತ್ತು, ಹಸಿವು ತಡ್ಕೊಳಕ್ಕಾಗ್ಲಿಲ್ಲ ಅಂತ ಜೋರಾಗಿ ಕೂಗುತ್ತಾ ತನ್ನ ಅಂಗೈನ ಬೆರಳುಗಳನ್ನ ತಿನ್ನೋದಕ್ಕೆ ಶುರು ಮಾಡ್ತಾನೆ. ಇದನ್ನ ಕಂಡ ಕ್ಯಾಬ್ ಡ್ರೈವರ್ಗೆ ಭಯ ಉಂಟಾಗಿ ಕಾರ್ನ ಅಲ್ಲೇ ನಿಲ್ಲಿಸಿ ಆ ವ್ಯಕ್ತಿಗೆ ಕಾರ್ನಿಂದ ಇಳಿಯೋದಕ್ಕೆ ಹೇಳ್ತಾನೆ. ಯಾವಾಗ ಆ ವ್ಯಕ್ತಿ ಕಾರ್ನಿಂದ ಇಳಿಯೋದಿಲ್ವೋ ಇವನು ಕಾರ್ನ ಡೋರ್ನ ಓಪನ್ ಮಾಡಿ ಓಡೋದಕ್ಕೆ ಸಿದ್ಧ ಆಗ್ತಾನೆ. ಅದೇ ಸಮಯಕ್ಕೆ ಆ ವ್ಯಕ್ತಿ ಕಾರ್ನಿಂದ ಇಳಿದು ಡೋರ್ನ ಹಾಕ್ತಾನೆ. ಡ್ರೈವರ್ಗೆ ಹೋದ ಜೀವ ಮತ್ತೆ ಬಂದಂಗಾಗುತ್ತೆ. ಕಾರ್ ಡೋರ್ಗಳನ್ನ ಲಾಕ್ ಮಾಡಿಕೊಂಡು ಕಾರ್ನ ವೇಗವಾಗಿ ಚಲಾಯಿಸ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಕಾರ್ನ ಒಂದು 2 ಕಿಲೋಮೀಟರ್ ಚಲಾಯಿಸ್ಕೊಂಡು ಬಂದಿರ್ತಾನೆ ಅಷ್ಟೇ. ಮತ್ತೆ ಅದೇ ವ್ಯಕ್ತಿ ತನ್ನ ರಕ್ತಸ್ರಾವ ಆಗ್ತಾ ಇರೋ ಕೈಗಳನ್ನ ಗಾಡಿಗಳಿಗೆ ಅಡ್ಡ ಹಾಕಿ ಲಿಫ್ಟ್ನ ಕೇಳ್ತಾ ಇರ್ತಾನೆ. ಇದನ್ನ ನೋಡಿದ ಡ್ರೈವರ್ಗೆ ಭಯ ಉಂಟಾಗಿ ಕಾರ್ನ ನಿಲ್ಲಿಸದೆ ಇನ್ನೂ ವೇಗವಾಗಿ ಕಾರ್ನ ಚಲಾಯಿಸ್ಕೊಂಡು ಹೋಗ್ತಾನೆ. ಡ್ರೈವರ್ಗೆ ಮನೆಗೆ ತಲುಪ್ತೀನೋ ಇಲ್ವೋ ಅಂತ ಭಯ ಶುರುವಾಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಕ್ಯಾಬ್ನಲ್ಲಿ ಇಲ್ಲದೆ ಇದ್ರೂ ಆ ವ್ಯಕ್ತಿಯ ಧ್ವನಿ ಕ್ಯಾಬ್ ಡ್ರೈವರ್ಗೆ ಕೇಳಿಸ್ತಾ ಇರುತ್ತೆ. ಹಸಿವಾಗ್ತಾ ಇದೆ ಅಂತ ವಿಚಿತ್ರವಾಗಿ ಕೂಗೋದು ಇವನ ಕಿವಿಗೆ ಬೀಳ್ತಾ ಇರುತ್ತೆ. ಕೊನೆಗೂ ಆ ಕ್ಯಾಬ್ ಡ್ರೈವರ್ ಮನೆಗೆ ಸುರಕ್ಷಿತವಾಗಿ ತಲುಪ್ತಾನೆ. ಇದೇ ರೀತಿ ಸುಮಾರು ಘಟನೆಗಳು ನೈಸ್ ರೋಡ್ನ ವಾಹನ ಸವಾರರೊಂದಿಗೆ ಆಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮರೀದೆ ನಮ್ಮ ಚಾನಲ್ ಆದಂಥ ಇನ್ಫೋ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.